ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚಂದ್ರಶೇಖರ್ ಕೌಲ್ಗ. ಇವತ್ತು ನಾನು ಭಾರತ ದೇಶದ ಮತ್ತೊಂದು ಅತ್ಯಂತ ವಿಶೇಷ ಹಾಗೂ ಅದ್ಭುತವಾಗಿರ್ತಕ್ಕಂಥ ಸ್ಥಳದಲ್ಲಿ ನಾನಿದ್ದೀನಿ ನೋಡ್ರಿ. ಅದು ಇಡೀ ವಿಶ್ವದಲ್ಲಿಯೇ ಏಕೈಕ ವಿಶ್ವವಿದ್ಯಾಲಯವಾಗಿರುವ ನಳಂದ ವಿಶ್ವವಿದ್ಯಾಲಯದಲ್ಲಿ ನಾನಿದ್ದೇನೆ. ಈ ನಳಂದ ವಿಶ್ವವಿದ್ಯಾಲಯ ಇಡೀ ವಿಶ್ವದಲ್ಲಿಯೇ ಏಕೈಕ ಮತ್ತು ಮೊದಲ ವಸತಿ ವಿಶ್ವವಿದ್ಯಾಲಯ ನೋಡಿ. ಈ ವಿಶ್ವವಿದ್ಯಾಲಯದಲ್ಲಿ 10,000 ವಿದ್ಯಾರ್ಥಿಗಳು ಆಗಿನ ಕಾಲದಲ್ಲಿ ಓದ್ತಿದ್ದರು. ಮತ್ತು ಆ ವಿದ್ಯಾರ್ಥಿಗಳಿಗೆ ಓದಿಸಲು 2,000 ಉಪನ್ಯಾಸಕರು ಇಲ್ಲಿ ಇದ್ದರು ಅಂತೇಳಿ ಹೇಳಲಾಗ್ತಿದೆ. ಅಂಥ ವಿಶೇಷವಾಗಿರ್ತಕ್ಕಂಥ ಮತ್ತು ಇಡೀ ವಿಶ್ವದಲ್ಲಿ ಏಕೈಕ ವಿಶ್ವವಿದ್ಯಾಲಯವಾಗಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯದ ಬಳಿ ಇವತ್ತು ನಾನಿದ್ದೇನೆ. ಆ ನಳಂದ ವಿಶ್ವವಿದ್ಯಾಲಯ ಹೇಗಿದೆ, ಮೊದಲು ಹೇಗಿತ್ತು, ಅದನ್ನು ಈಗ ಯಾವ ರೀತಿ ಸಂರಕ್ಷಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ತೋರಿಸ್ತೀನಿ ನೋಡ್ರಿ. देखो भैया, एलिफेंट वाला है तो कहाँ से अब करने जा रहे हैं. ನಾನೀಗ ನಳಂದ ವಿಶ್ವವಿದ್ಯಾಲಯದ ಒಳಗಡೆ ಹೊರಟಿದ್ದೀನಿ ನೋಡ್ರಿ. ಅತ್ಯಂತ ಸುಂದರವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ನೋಡ್ರಿ, ಪುರಾತನ ವಿಶ್ವವಿದ್ಯಾಲಯ. ಇಲ್ಲಿ ಟಿಕೆಟ್ ತೊಗೋಬೇಕು ನೋಡಿ. सर 4 का कटाना, 4 का. आठ ಇಲ್ಲೆಲ್ಲ ವಿದ್ಯಾರ್ಥಿಗಳು ನಳಂದ ವಿಶ್ವವಿದ್ಯಾಲಯ ನೋಡ್ಲಿಕ್ಕೆ ಬಂದರು. ನಳಂದ ವಿಶ್ವವಿದ್ಯಾಲಯದ ಒಳಗಡೆ ಪ್ರವೇಶ ಮಾಡಿದ್ದೇನೆ ನೋಡ್ರಿ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಕ್ಯಾಂಪಸ್ ಅದ. ಒಂದು ರೀತಿಯಲ್ಲಿ ಇಲ್ಲಿ ಕಾಲಿಟ್ಟರೆ ಜ್ಞಾನೋದಯ ಆಗ್ತದೆ, ಜ್ಞಾನಾರ್ಜನೆ ಆಗ್ತದೆ ನೋಡ್ರಿ. ಅಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳ. ಒಂದು ರೀತಿಯಲ್ಲಿ ಮೈ ರೋಮಾಂಚನಗೊಳ್ತದೆ. 10,000 ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಿದ್ದರು.
2,000 ಉಪನ್ಯಾಸಕರು ಶಿಕ್ಷಕರು ಇಲ್ಲಿ ಇದ್ದರು ಅಂತಕ್ಕಂಥದ್ದು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನಳಂದ. ಭಾರತದ ಧ್ವಜ ಹಾರಾಡ್ತಾ ಇದೆ ನೋಡಿ ನಳಂದ ವಿಶ್ವವಿದ್ಯಾಲಯ. ಸುತ್ತಲೂ ಕೂಡ ಅಶೋಕ ಮರಗಳನ್ನು ನೆಟ್ಟಿದ್ದಾರೆ. ತುಂಬ ಸುಂದರವಾಗಿರ್ತಕ್ಕಂಥ ಪರಿಸರ ಕಾಣ್ತಾ ಇದೆ ನೋಡ್ರಿ. ಇಲ್ಲೇ ಪಕ್ಕದಲ್ಲಿಯೇ ಎಲ್ಲ ಹಳೆ ಮಾನ್ಯುಮೆಂಟ್ಗಳು, ವಿಶ್ವವಿದ್ಯಾಲಯ ಹೆಂಗೆ ಪ್ರಾರಂಭ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಚಿತ್ರಣದ ನೋಡಿ. ನಳಂದ ವಿಶ್ವವಿದ್ಯಾಲಯ ಹೆಂಗಿತ್ತು, ಹೆಂಗೆ ಪ್ರಾರಂಭ ಆಯಿತು, ಹೆಂಗೆ ಅವನತಿ ಆಯಿತು ಅಂತಕ್ಕಂಥ ಸಂಪೂರ್ಣ ಚಿತ್ರಗಳು ಇಲ್ಲಿವೆ ನೋಡಿ. ಇಲ್ಲೆಲ್ಲ ನೋಡ್ಬೋದು. ಈಗ ಕೆಲಸ ಮಾಡೋದು ನಳಂದ ವಿಶ್ವವಿದ್ಯಾಲಯ ಪ್ರಾರಂಭ ಮಾಡೋ ಸಮಯದಲ್ಲಿ ಹೆಂಗಿತ್ತು ಕೆಲಸ, ಹೆಂಗೆ ಮಾಡ್ತಾಯಿದ್ರು ಅಂತೇಳಿ. Laborers engaged in education and consumption. ನಳಂದ ವಿಶ್ವವಿದ್ಯಾಲಯ ಯಾವ ರೀತಿ ಮತ್ತೆ ಪುನರುಜ್ಜೀವನ ಆಯಿತು, ಮೊದಲು ಯಾವ ರೀತಿ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣ ಚಿತ್ರಣ. अशोक तू है पापा पापा मेरे स्क्वायर फीट है ना बुझले तो ನಳಂದ ವಿಶ್ವವಿದ್ಯಾಲಯದ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಗುಪ್ತರ ವಂಶಸ್ಥ ಕುಮಾರಗುಪ್ತ ಈ ನಳಂದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಇಲ್ಲಿ
ತಥಾಗತ ಗೌತಮ್ ಬುದ್ಧವರು ಬಂದು ಈ ಸ್ಥಳದಲ್ಲಿ ಧ್ಯಾನ ಮಾಡ್ತಿದ್ದರು, ಉಪದೇಶಗಳನ್ನು ನೀಡ್ತಾ ಇದ್ದರು. ಇಲ್ಲೆಲ್ಲವೂ ಕೂಡ ಸಂಪೂರ್ಣ ಮಾವಿನ ತೋಪಿತ್ತು, ಮಾವಿನ ತೋಟ ಇತ್ತು ಅಂಥೇಳಿ ಹೇಳಲಾಗ್ತಿದೆ. ಎಲ್ಲಿ ತಥಾಗತ ಗೌತಮ್ ಬುದ್ಧವರು ಉಪದೇಶಗಳನ್ನು ನೀಡ್ಯಾರ, ಧ್ಯಾನ ಮಾಡ್ಯಾರ, ಆ ಸ್ಥಳದಲ್ಲಿಯೇ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಗುಪ್ತರ ವಂಶಸ್ಥ ಕುಮಾರಗುಪ್ತ ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಯಾಕೆಂದರೆ ಸಂಪೂರ್ಣ ಬುದ್ಧ ನಡೆದಾಡಿರ್ತಕ್ಕಂಥ ಸ್ಥಳ, ಬುದ್ಧ ಓಡಾಡಿರ್ತಕ್ಕಂಥ ಸ್ಥಳ, ಬುದ್ಧ ಧ್ಯಾನ ಮಾಡಿರ್ತಕ್ಕಂಥ ಸ್ಥಳ, ಬುದ್ಧ ಉಪದೇಶ ನೀಡಿರ್ತಕ್ಕಂಥ ಸ್ಥಳ. ಇದು ಒಂದು ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಆಗಿರ್ತದೆ. ಹೀಗಾಗಿ ಇಲ್ಲಿ ಪ್ರತಿಯೊಂದು ಕಡೆ ನೋಡಿದ್ರೂ ಕೂಡ ತಥಾಗತ ಗೌತಮ್ ಬುದ್ಧವರ ದೇವಸ್ಥಾನಗಳು ಕಾಣ್ತವ, ಮೂರ್ತಿ ಕಾಣ್ತವ. ಈಗ ಅವಶೇಷಗಳಲ್ಲಿ ಸಿಕ್ಕಿರ್ತಕ್ಕಂಥ ಮೂರ್ತಿಗಳಲ್ಲಿ 12 ಮೂರ್ತಿಗಳು ಸಿಕ್ಕವ. ಆ 12 ಮೂರ್ತಿಗಳು ಕೂಡ ತಥಾಗತ ಗೌತಮ್ ಬುದ್ಧವರ ಕುರುಹುಗಳಿರ್ತಕ್ಕಂಥ ಮೂರ್ತಿಗಳು ಈ ಉತ್ಖನದಲ್ಲಿ ಸಿಕ್ಕಿವೆ ನೋಡಿ. ಈಗ ನಮ್ಮ ಎದುರುಗಡೆ ಕಾಣ್ತಕ್ಕಂಥದ್ದು ಕೆಂಪು ಮರಳು ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥ ನಳಂದ ವಿಶ್ವವಿದ್ಯಾಲಯ ನೋಡ್ರಿ. ಇದು ಮೂಲ ವಿಶ್ವವಿದ್ಯಾಲಯ ಇರ್ತಕ್ಕಂಥ ಸ್ಥಳ ನೋಡ್ರಿ. ನಳಂದ ವಿಶ್ವವಿದ್ಯಾಲಯದ ಒಳಗಡೆ ಹೋಗ್ತಕ್ಕಂಥ ಮುಖ್ಯ ದ್ವಾರದ ಹೊರಗಡೆ ನಾನಿದ್ದೀನಿ ನೋಡಿ. ವಿಶ್ವವಿದ್ಯಾಲಯದ ಒಳಗಡೆ ಹೊರಟಿದ್ದೇವೆ ನೋಡಿ. ಒಳಗಡೆ ಇರ್ತಕ್ಕಂಥ ಆವರಣ ನೋಡಿ. ಇದು ವಿಶ್ವವಿದ್ಯಾಲಯದ ಆವರಣ ನೋಡ್ರಿ.
ಕೆಂಪು ಮರಳು ಕಲ್ಲಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಹಾಳಾಗಿದೆ ಅಲ್ಲಲ್ಲಿ ಪುನರ್ ನವೀಕರಣ ಮಾಡಿರೋದು. ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ವಿದೇಶದ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇಲ್ಲಿ ಬಂದು ಇದ್ದು ಅಧ್ಯಯನ ಮಾಡಿ ಹೋಗ್ತಿರೋದ್ರಲ್ಲಿ ನಳಂದ ವಿಶ್ವವಿದ್ಯಾಲಯದ ಇನ್ನೊಂದು ಪ್ರಮುಖ ಸ್ಥಳದಲ್ಲಿ ನಾನಿದ್ದೇನೆ. ಅದು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ವಾಸ ಮಾಡ್ತಕ್ಕಂಥ ವಸತಿ ಗೃಹಗಳು. ಆಗಿನ ಸಂದರ್ಭದಲ್ಲಿ ವಸತಿ ಗೃಹಗಳು ಹೇಗಿದ್ದವು ಅನ್ನೋದ್ರ ಬಗ್ಗೆ ಉತ್ಖನನದಲ್ಲಿ ದೊರೆತಿರ್ತಕ್ಕಂಥ 108 ರೂಮ್ಗಳು ಈಗ ಸಾಕ್ಷಿಯಾಗಿ ನಿಂತಿವೆ. ಈ ವಿಶ್ವವಿದ್ಯಾಲಯದಲ್ಲಿ 10,000 ವಿದ್ಯಾರ್ಥಿಗಳು ಓದ್ತಿದ್ರು. 2,000 ಶಿಕ್ಷಕರು ಇಲ್ಲಿ ಬೋಧನೆ ಮಾಡ್ತಿದ್ರು. ಆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗಾಗಿ ರೂಮ್ಗಳು ಹೇಗಿದ್ದೀವಿ ಅಂಥೇಳಿ ನಾವು ನೋಡ್ಬೋದು. ಜೊತೆಗೆ ಇಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗಳಿಗಾಗಿ ಒಂದೊಂದು ರೂಮನ್ನು ನಿರ್ಮಾಣ ಮಾಡಿದ್ರು. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಗೆ ಸೇರಿ 12,000ರಿಂದ 13,000 ರೂಮ್ಗಳು ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಇದ್ದೇವೆ ಅಂತ ನೋಡಿ. ಈಗ ಉಳಿದಿರತಕ್ಕಂಥ ಅವಶೇಷಗಳಲ್ಲಿ 108 ರೂಮ್ಗಳು ಮಾತ್ರ ಸಿಕ್ಕಿವೆ. ಆ 108 ರೂಮ್ಗಳು ಹೇಗಿವೆ ಅಂಥೇಳಿ ನಿಮಗೆ ತೋರಿಸ್ತೀನಿ. ಅಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ವಾಸ ಮಾಡ್ತಿದ್ರು, ಅದು ಎಷ್ಟು ಅಗಲ ಎಷ್ಟು ಉದ್ದಿತ್ತು, ಬಾಗಿಲುಗಳು ಹೇಗಿದ್ದವು ಅನ್ನೋದ್ರ ಬಗ್ಗೆ ನಿಮಗೆ ಉಳಿದಿರ್ತಕ್ಕಂಥ ಅವಶೇಷಗಳಲ್ಲಿ ಹೇಗಿದೆ ಅಂಥೇಳಿ ನಾನು ತೋರಿಸ್ತೀನಿ. ಇದು ವಿದ್ಯಾರ್ಥಿಗಳಿರ್ತಕ್ಕಂಥ ರೂಮಿನ ಬಾಗಿಲು ನೋಡಿ. ಎಲ್ಲ ಸಂಪೂರ್ಣ ಹಾಳಾಗಿ ಹೋಗಿದೆ. ಆದರೆ
ಸಿಕ್ಕಿರ್ತಕ್ಕಂಥ ಅವಶೇಷದಲ್ಲಿ ಸಿಕ್ಕಿರುವಂಥ ಅವಶೇಷಗಳಲ್ಲಿ ಇಷ್ಟು ಮಾತ್ರ ಉಳಿದಿರ್ತಕ್ಕಂಥದ್ದು. ಇದು ವಿದ್ಯಾರ್ಥಿಗಳ ರೂಮ್ ಇರ್ತಕ್ಕಂಥ ಬಾಗಿಲು ನೋಡಿ, ಮೇಲ್ಗಡೆ ಛತ್ತಿಲ್ಲ. ಈ ಇಟ್ಟಿಗೆಗಳ ಮಾತ್ರ ಆಗಿನ ಕಾಲದಲ್ಲಿ ನೋಡಿ, ಕ್ರಿಸ್ತಶಕ 5ನೇ ಶತಮಾನದಲ್ಲಿರ್ತಕ್ಕಂಥ ಎಲ್ಲ ನೋಡಿ. ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಪುಸ್ತಕ ಇಟ್ಟುಕೊಳ್ಳಲು ಇದೊಂದು ರ್ಯಾಕ್ ಸಿಸ್ಟಮ್ ಅಂತೇಳಿ ಈ ಟೈಪ್ ಇತ್ತು. ಆದರೆ ಈಗೆಲ್ಲ ಹಾಳಾಗ್ಯದ. ಮೇಲಿರ್ತಕ್ಕಂಥ ಛತ್ತ ಭಾಗವೂ ಕೂಡ ಇಲ್ಲ. ಇದು 8 x 9 9 ಉದ್ದ 8 ಅಗಲ ಇರ್ತಕ್ಕಂಥ ರೂಮ್ ನೋಡ್ರಿ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಇಂಥದ್ದೊಂದು ರೂಮನ್ನು ನಳಂದ ವಿಶ್ವವಿದ್ಯಾಲಯದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಡ್ತಿರಂತೆ. ಇದು ದೀಪ ಇಡ್ತಕ್ಕಂಥದ್ದು, ಬೆಳಕು ಹಚ್ಕೊಳ್ತಕ್ಕಂಥ ಭಾಗ ನೋಡಿ. ಇದು ನೋಡಿ ಸಂಪೂರ್ಣ ಇದು ರೂಮಿನ ಚಿತ್ರಣ. ಎಲ್ಲದರ ಮೇಲ್ಗಡೆ ಏನೂ ಕೂಡ ಕಾಣಿಸೋದಿಲ್ಲ. ಈ ಕೇವಲ 13,000 ರೂಮ್ಗಳಲ್ಲಿ ಅವಶೇಷಗಳಲ್ಲಿ ಸಿಕ್ಕಿರ್ತಕ್ಕಂಥದ್ದು 108 ಮಾತ್ರ. 108 ರೂಮ್ಗಳ ಅದು ಮಾತ್ರ ಸಿಕ್ಕದು ನೋಡ್ರಿ. ಇಲ್ಲೆಲ್ಲ ಬಾಗಿಲು ಹಚ್ಚಲು, ಬಟ್ ಆ ಇಟ್ಟಿಗೆಗಳು ಇನ್ನೂ ಕೂಡ ಫಳ 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 ಹೊಳಿತಿದ್ದಾವೆ ನೋಡ್ರಿ. ನಮ್ಮ ಇಟ್ಟಿಗೆ ಆದ್ರೆ 20-30 ವರ್ಷದಲ್ಲಿ ಸತ್ಯನಾಶ ಆಗೋತ್ತವ. ಈಗ ನೋಡ್ರಿ ಇದೆಲ್ಲ ದೀಪ ಇಟ್ಕೊಳ್ಳಲು ಒಂದು ಕಡೆ, ಪುಸ್ತಕ ಇಟ್ಕೊಳ್ಳಲು ಒಂದು ಕಡೆ ನೋಡ್ರಿ. ಅಷ್ಟು ಸುಂದರವಾಗಿರ್ತಕ್ಕಂಥ ಕಟ್ಟಡ ನೋಡ್ರಿ. ಇದು 1600 ವರ್ಷಗಳ ಹಳೆಯ ಕಟ್ಟಡ ಅಂದರೆ ಯಾರು ನಂಬಲಕ್ಕೆ ಸಾಧ್ಯ ಇಲ್ಲ. 1600 ವರ್ಷಗಳ ಹಳೆಯ ಇಟ್ಟಿಗೆ ಅಂದರೂ ಕೂಡ ಯಾರೂ ನಂಬಲಿಕ್ಕಿಲ್ಲ. ಕೆಂಪು ಮರಳು ಕಲ್ಲಿನ ಇಟ್ಟಿಗೆಗಳು ನೋಡ್ರಿ ಇವೆಲ್ಲ. ಇದು ವಿದ್ಯಾರ್ಥಿಗಳು ವಾಸ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಮತ್ತು ಶಿಕ್ಷಕರಿಗೆ ವಾಸ ಮಾಡಲು ಮಾಡಿರ್ತಕ್ಕಂಥ ರೂಮ್ ನೋಡ್ರಿ. ಇವೆಲ್ಲ ಕೆಲವು ಪುಸ್ತಕಗಳು ಇಟ್ಟುಕೊಳ್ಳಲು ರೂಮ, ಕೆಲವು ಪುಸ್ತಕಗಳು ಇಟ್ಟುಕೊಳ್ಳಲು ಈ ರೀತಿಯಲ್ಲಿ ಮಾಡ್ಯಾರ ನೋಡ್ರಿ. ಕೆಲವು ದೀಪ ಹಚ್ಚಲು, ಇಲ್ಲಿ ಸಂಪೂರ್ಣ ಇದೆ ನೋಡ್ರಿ. ಎಲ್ಲವೂ ಕೂಡ ರೂಮ್ಗಳು ನೋಡ್ರಿ. ಇದು ಕೂಡ ರೂಮ್ ವಿದ್ಯಾರ್ಥಿಗಳದು, ಇದು ಕೂಡ ರೂಮು. ಹೀಗೆ ಈಗ ಅವಶೇಷಗಳಲ್ಲಿ ಉಳಿದಿರ್ತಕ್ಕಂಥದ್ದು 108 ರೂಮ್ಗಳು ಸಿಕ್ಕವ. ಇನ್ನು ಉಳಿದಿರ್ತಕ್ಕಂಥ ರೂಮ್ಗಳು ಎಲ್ಲಿ ಏನು ಅಂಥೇಳಿ ನಾಪತ್ತ ಉತ್ಖನ್ನ ಆಗಬೇಕು. ಎಲ್ಲ ರೂಮ್ಗಳು ಸೇಮ್ ನೋಡ್ರಿ. ಒಂದು ದೀಪ ಇಡಲು, ಇನ್ನೊಂದು ಪುಸ್ತಕ ಇಡಲು. ಹೀಗೆ ಎಲ್ಲ ರೂಮ್ಗಳಲ್ಲಿ ಇದೇ ಸಿಸ್ಟಮ್ ಆಗಿರ್ತಕ್ಕಂಥದ್ದು. ಇದೇ ಸಿಸ್ಟಮ್ ಎಲ್ಲ ರೂಮ್ಗಳಲ್ಲಿ. ಇವೆಲ್ಲ ಅದೇ ರೂಮ್ಗಳು ನೋಡಿ. ಆಗಿನ ಕಾಲದಲ್ಲಿ ಮತ್ತೆ ಬೇರೆ ಬೇರೆ ಇರ್ಬೋದು, ಆದರೆ ಈಗ ಸಿಕ್ಕಿರ್ತಕ್ಕಂಥ ರೂಮ್ಗಳು ಹೀಗಿರ್ತಕ್ಕಂಥದ್ದು. ಇಲ್ಲೆಲ್ಲ ವಿದ್ಯಾರ್ಥಿಗಳು, ಈ ಸಂಪೂರ್ಣ ವಿದ್ಯಾರ್ಥಿಗಳ ರೂಮ್ ನೋಡ್ರಿ. ಇವೆಲ್ಲ ಸುತ್ತಲೂ ಕೂಡ ಆವರಣ ನೋಡ್ಬೋದು. ಇಂಥ 3 ಆವರಣಗಳು ಈಗ ಉತ್ಖನದಲ್ಲಿ ಸಿಕ್ಕವು ನೋಡ್ರಿ. ಅವೆಲ್ಲ ಆವರಣ, ಇದೆಲ್ಲ ಆವರಣ.
मिनी कैमरा सॉरी भैया आना है देखना भैया ಇವೆಲ್ಲ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರ ವಸತಿಗೃಹ ರೂಮ್ಗಳು ನೋಡ್ರಿ, ರೂಮ್ಗಳು ಇವೆಲ್ಲ. ನಳಂದ ವಿಶ್ವವಿದ್ಯಾಲಯ ಓದ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ರೂಮ್ ನೋಡ್ರಿ ಇವೆಲ್ಲ. 8x9 ಅಡಿ ರೂಮ್ ನೋಡಿ. ಒಬ್ಬೊಬ್ಬರಿಗೆ ಒಂದೊಂದು ರೂಮ್ ಇದ್ದು ಅಂತ ನೋಡ್ರಿ. ಈಗ ವಿಶ್ವವಿದ್ಯಾಲಯದಲ್ಲಿ PhD ವಿದ್ಯಾರ್ಥಿಗಳಿಗೆ ಒಂದೊಂದು ರೂಮ್ ಕೊಡ್ತಾರೆ. ಹಂಗೆ ನಳಂದ ವಿಶ್ವವಿದ್ಯಾಲಯ ಓದ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಒಂದೊಂದು ರೂಮ್ ಕೊಡ್ತಿದ್ದಾರೆ ಅಂತ ನೋಡ್ರಿ. ಇಲ್ಲೆಲ್ಲ ಸಾಮಾನುಗಳು ಇರ್ಲಕ್ಕೆ ಸಲಾಗಿ ಮಾಡಿರ್ತಕ್ಕಂಥ ನೋಡ್ರಿ ಇದು. ಇಲ್ಲೆಲ್ಲ ಪುಸ್ತಕಗಳಿಡಲು ಮತ್ತು ಪುಸ್ತಕಗಳಿಡಲು ಮಾಡಿರ್ತಕ್ಕಂಥದ್ದು. ಇನ್ನೂ ಎತ್ತರ ಇತ್ತು, ಅದು ವಿಶೇಷದ ಸಂಪೂರ್ಣ ಗಿತ್ತು ಹೋಗ್ಯದ. ಇವೆಲ್ಲ ಕೂಡ ರೂಮ್ಗಳು ನೋಡ್ರಿ, ಸುತ್ತಲ ಕಾಣಿಸ್ತಕ್ಕಂಥ ರೂಮು. ಇದೆಲ್ಲ ಗ್ರೌಂಡು. ಇದು ಕೂಡ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ವಾಸ ಮಾಡ್ತಕ್ಕಂಥ ರೂಮ್ಗಳು ನೋಡ್ರಿ. ಇಲ್ಲೆಲ್ಲ ಬಾವಿ, ವರಾಂಡ, ಈ ಸುತ್ತಲೂ ಕೂಡ ರೂಮ್ಗಳು. ಸುತ್ತ ರೂಮು, ಮಧ್ಯದಲ್ಲಿ ಬಾವಿ, ವಿದ್ಯಾರ್ಥಿಗಳ ಸ್ನಾನಗೃಹ. ಸುಂದರವಾಗಿರ್ತಕ್ಕಂಥ ಹೂಗಳು ಕೂಡ ಬೆಳೆಸಿದ್ದಾರೆ ನೋಡ್ರಿ. ಇವೆಲ್ಲ ಸಮುಚ್ಚಯ ಪ್ರದೇಶಗಳು ನೋಡ್ರಿ, ವಾಸ ಮಾಡ್ತಕ್ಕಂಥ ಪ್ರದೇಶಗಳಿವೆಲ್ಲ. ಸ್ನೇಹಿತರೆ, ಇವತ್ತು ನಾನು ನಳಂದ ವಿಶ್ವವಿದ್ಯಾಲಯದ ಮಧ್ಯಭಾಗದಲ್ಲಿದ್ದೇನೆ. ಈ ನಳಂದ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸ ನೀಡ್ತಕ್ಕಂಥ ಉಪನ್ಯಾಸಕರು ಧ್ಯಾನ ಮಾಡ್ತಕ್ಕಂಥ ಸ್ಥಳಗಳು ಒಂದು ರೀತಿಯಲ್ಲಿದ್ದವು, ಮತ್ತು ವಿದ್ಯಾರ್ಥಿಗಳು ಧ್ಯಾನ ಮಾಡ್ತಕ್ಕಂಥ ಸ್ಥಳಗಳೇ ಒಂದು ರೀತಿ ಇದ್ದೀವಿ ನೋಡ್ರಿ. ವಿದ್ಯಾರ್ಥಿಗಳು ಧ್ಯಾನ ಮಾಡ್ತಕ್ಕಂಥ ಸ್ಥಳ ಸಂಪೂರ್ಣ ಚೌಕಾಕಾರದಲ್ಲಿರ್ತಕ್ಕಂಥ ಸ್ಥಳ. ಇನ್ನು ಇಲ್ಲಿರ್ತಕ್ಕಂಥ ಉಪನ್ಯಾಸಕರು ಧ್ಯಾನ ಮಾಡ್ತಕ್ಕಂಥ ಸ್ಥಳ ಸಂಪೂರ್ಣ ರೌಂಡ್ ಆಗಿರ್ತಿತ್ತು ಅಂಥೇಳಿ. ಅದು ಯಾವ ರೀತಿ ಇರ್ತಿದ್ವು ಅಂಥೇಳಿ ನಿಮ್ಗೆ ತೋರಿಸ್ತೀನಿ ಬನ್ನಿ.
ಇದು ಮೊದಲನೇದಾಗಿ ಇದು ನೋಡ್ಬೋದು ನೀವು. ಇದು ಪುರಾತನ 1600 ವರ್ಷಗಳ ಹಿಂದಿನ ಮಾನಬಿಟ್ಟು ಒರಿಜಿನಲ್ ಆಗಿರ್ತಕ್ಕಂಥದ್ದು. ಇಲ್ಲೆಲ್ಲಿ ಅಲ್ಲೆಲ್ಲಿ ಸಿಮೆಂಟ್ಗಳು ಹಚ್ಚಿರ್ತಾರಲ್ಲ, ಆ ಸಿಮೆಂಟ್ ಹಚ್ಚಿದ ಮಾತ್ರ ಈಗ ಅದನ್ನು ಪುನರುಜ್ಜೀವನಗೊಳಿಸಿರ್ತಕ್ಕಂಥದ್ದು. ಈಗ ನಾ ತೋರಿಸ್ತಕ್ಕಂಥ ವಿಡಿಯೋ ಇದು ನಲಂದ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ನೀಡ್ತಕ್ಕಂಥ ಉಪನ್ಯಾಸಕರು, ಶಿಕ್ಷಕರು ಕುಂತು ಧ್ಯಾನ ಮಾಡ್ತಕ್ಕಂಥ ಸ್ಥಳ ನೋಡ್ರಿ. ನಾವು ಈ ನಲಂದ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇಂಥ ಸಾಕಷ್ಟು ಚೌಕಾಕಾರದಲ್ಲಿರ್ತಕ್ಕಂಥ ಧ್ಯಾನ ಸ್ಥಳಗಳನ್ನು ನೋಡ್ತೀವಿ. ಇಂಥ ಚೌಕಾಕಾರದಲ್ಲಿರ್ತಕ್ಕಂಥ ಕಟ್ಟೆಗಳ ಮೇಲೆ, ಚೌಕಾಕಾರದಲ್ಲಿರ್ತಕ್ಕಂಥ ಕಟ್ಟೆ ಮೇಲೆ ಕೂತು ಉಪನ್ಯಾಸಕರು ಧ್ಯಾನ ಮಾಡ್ತಿದ್ದರು. ಇದು ಸ್ಪೆಷಲ್ ಆಗಿ ಉಪನ್ಯಾಸಕರಿಗಾಗಿ ಮತ್ತು ಶಿಕ್ಷಕರಿಗಾಗಿ 5ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ನೋಡ್ರಿ. ಇನ್ನು ನಾವು ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕ ಈ ರೀತಿಯಲ್ಲಿ ಚೌಕಾಕಾರವಾಗಿರ್ತಕ್ಕಂಥ ಕಟ್ಟೆಗಳನ್ನು ಮಾಡಿರ್ತಾರೆ. ಈ ಕಟ್ಟೆಯ ಮೇಲೆ ಕುಳಿತು ವಿದ್ಯಾರ್ಥಿಗಳು ಧ್ಯಾನ ಮಾಡಬೇಕು. ಇಲ್ಲಿ ನೋಡಿ, ಆ ರೀತಿಯ ಹಳೆಯ ಕಾಲದ ಶಿಕ್ಷಣ ಎಷ್ಟು ಒಂದು ರೀತಿಯಲ್ಲಿ ಸುಸಂಸ್ಕೃತದಿಂದ ಕೂಡಿತ್ತು ನೋಡ್ರಿ. ಇಲ್ಲಿ ಶಿಕ್ಷಕ ಕೂಡಬೇಕು, ಇಲ್ಲಿ ವಿದ್ಯಾರ್ಥಿ ಕೂಡಬೇಕು, ಇಲ್ಲಿ ಇವನೇ ಕೂಡಬೇಕು ಅಂತಕ್ಕಂಥದ್ದು ಇತ್ತು ನೋಡ್ರಿ. ಅದು ಸ್ಪೆಷಲ್ ಆಗಿರ್ತಕ್ಕಂಥದ್ದು. ಪೂರ್ತಿ ಹಳೆಯದು ನೋಡ್ರಿ. 1600 ವರ್ಷಗಳ ಹಿಂದೆ ಹೆಂಗಿತ್ತು ಈಗಲೂ ಕೂಡ ಅದೇ ಇದೆ ನೋಡ್ರಿ. ಚೌಕಾಕಾರದಲ್ಲಿ ವಿದ್ಯಾರ್ಥಿಗಳು ಇದರ ಮೇಲ್ಗಡೆ ಕುಳಿತು ಧ್ಯಾನ ಮಾಡಬೇಕು. ಇದು ಸಂಪೂರ್ಣ ಎತ್ತರವಾಗಿತ್ತು, ಈಗೆಲ್ಲ ಅವಶೇಷಗಳ ಅಡಿಯಲ್ಲಿ ಸಿಕ್ಕು ನಶಿಸೋಗಿದೆ. ಇದೆಲ್ಲ ಉಪನ್ಯಾಸಕರ ಕುಳಿತು, ಶಿಕ್ಷಕರು ಕುಳಿತು ಧ್ಯಾನ ಮಾಡತಕ್ಕಂಥ ಸ್ಥಳ ನೋಡ್ರಿ. ನೀವು ಸಂಪೂರ್ಣ ಇಡೀ ವಿಶ್ವವಿದ್ಯಾಲಯದ ಆವರಣದಲ್ಲಿ ಇಂಥ ಅದ್ಭುತವಾಗಿರ್ತಕ್ಕಂಥ ಸ್ಥಳಗಳು ಸಿಗ್ತವೆ ನೋಡ್ರಿ. ಇದನ್ನೆಲ್ಲ ನೀವು ಅಲ್ಲಿ ತನಕ ಕಾಣಿಸಿದ್ರು ಕೂಡ ಎಲ್ಲೆಲ್ಲಿ ಅವಕಾಶ ಇದೆಯೋ ಅಲ್ಲೆಲ್ಲಿ ಈ ರೀತಿಯ ಕಟ್ಟೆಗಳನ್ನು ನಿರ್ಮಾಣ ಮಾಡ್ಯಾರ ನೋಡ್ರಿ. ಇವುಗಳೆಲ್ಲ 1600 ವರ್ಷಗಳ ಹಳೆಯದು ನೋಡ್ರಿ. ಕ್ರಿಸ್ತ ಶಕ 5ನೇ ಶತಮಾನದಲ್ಲಿರ್ತಕ್ಕಂಥ ಎಲ್ಲ ಅವಶೇಷಗಳು ಈಗಲೂ ಕೂಡ ಹಾಗೆ ಇವೆ ನೋಡ್ರಿ.
ಈಗ ನಾನು ನಲಂದಾ ವಿಶ್ವವಿದ್ಯಾಲಯದ ಇನ್ನೊಂದು ಪ್ರಮುಖ ಭಾಗದಲ್ಲಿದ್ದೇನೆ. ಅದು ಈ ನಲಂದಾ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿರ್ತಕ್ಕಂಥ ಗುಪ್ತರ ಅರಸ ಕುಮಾರಗುಪ್ತ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಈ ಕುಮಾರಗುಪ್ತ ಈ ನಲಂದಾ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡಿದ ನಂತರ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗುತ್ತೆ. ಈ ನಲಂದಾ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗಾಗಿ ಒಂದು ದೊಡ್ಡ ಹಾಲನ್ನು ಮಾಡಿರ್ತಾರೆ, ಆವರಣ ಮಾಡಿರ್ತಾರೆ. ಕಾರ್ಯಕ್ರಮಕ್ಕಾಗಿ ಒಂದು ಸಭಾಂಗಣವನ್ನು ಮಾಡಿರ್ತಾರೆ. ಆ ಪ್ಲೇಸಿನ ಭಾಗ ಆ ಪ್ಲೇಸು ಈಗ ನನ್ನ ಹಿಂದ್ಗಡೆ ಕಾಣಿಸ್ತಿದೆ ನೋಡ್ರಿ. ಅದೇ ಅದು ಒಂದು ರೀತಿಯಲ್ಲಿ ನಲಂದಾ ವಿಶ್ವವಿದ್ಯಾಲಯದ ಸಭಾಂಗಣ. ಇದು ಇಲ್ಲಿ ಕಾಣಿಸ್ತಕ್ಕಂಥದ್ದು ಸಿಡಿ. ಆ ಸಿಡಿಯಿಂದ ಇಳಿದು ಇಲ್ಲಿ ಸಭಾಂಗಣಕ್ಕೆ ಬರ್ತಾರೆ ನೋಡ್ರಿ. ಸಭಾಂಗಣದ ಅಕ್ಕಪಕ್ಕದಲ್ಲಿ ಅಲ್ಲಿ ದೂರಗಡೆ ಕಾಣಿಸ್ತಕ್ಕಂಥದ್ದು ಗೌತಮ್ ಬುದ್ಧವರ ಮೂರ್ತಿ ಇರ್ತಕ್ಕಂಥ ಸ್ಥಳ. ನಂತರ ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಸ್ಟೇಜು, ಮಧ್ಯದಲ್ಲಿರ್ತಕ್ಕಂಥ ಸ್ಟೇಜು ಪಕ್ಕದಲ್ಲಿ ಕೂಡ ಒಂದು ಇದೆ. ಅಲ್ಲಿ ಕೂಡ ತಥಾಗತ ಗೌತಮ್ ಬುದ್ಧವರ ಮೂರ್ತಿ ಇತ್ತು. ಇದನ್ನೆಲ್ಲ ಸಭಾಂಗಣ ನೋಡಿ. ಇದು ಪೂರ್ತಿ ನಳಂದಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿ ಮತ್ತು ಶಿಕ್ಷಕರಿಗಾಗಿ ಮಾಡಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸಭಾಂಗಣ. ಈಗ ಹೆಂಗೆ ನಮ್ಮ ಕಲ್ಯಾಣ ಮಂಟಪಗಳವ, ರಂಗಮಂದಿರಗಳವ, ಆ ರೀತಿಯಲ್ಲಿ ಇದು ಒಂದು ಸಭಾಂಗಣ. ಇಲ್ಲೆಲ್ಲ ನಾವು ಹೀಗೆ ಹೆಂಗೆ ಒಂದ್ರ ಮೇಲೆ ಒಂದು ಸ್ಟೆಪ್ ಹಾಕಿ ಸಿಡಿ ಹಾಕಿರ್ತೀವಲ್ಲ, ಆ ರೀತಿ ಸಿಡಿಗಳ ಆಕಾರದಲ್ಲಿ ಇರ್ಬೋದು ಅಂತೇಳಿ ಅನ್ನಿಸ್ತದೆ. ಇದು ಇಡೀ ಆವರಣ ಪೂರ್ತಿ ಸಭಾಂಗಣ ಇರ್ತಕ್ಕಂಥ ಸ್ಥಳ ನೋಡ್ರಿ. ಅಲ್ಲಿ ಒಂದು ಮೂಲೆಯಲ್ಲಿ ಈ ಯಾರು ಕುಮಾರಗುಪ್ತವರು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಕುಮಾರಗುಪ್ತ ಅವರು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಗುಪ್ತರ ವಂಶಸ್ಥ ಕುಮಾರಗುಪ್ತ ಏನು ಇದು ನಿರ್ಮಾಣ ಮಾಡಿರ್ತಾರಲ್ಲ, ಆ ನಿರ್ಮಾಣದ ಪ್ರತೀಕವಾಗಿ ಅಲ್ಲಿ ಅವ್ರದ್ದು ಆಗಿನ ರಾಜವಂಶಸ್ಥರ ಗುರುತಂದ್ರೆ ಈ ಬಿಲ್ಲು ಬಾಣ ಇತ್ತು. ಅಲ್ಲಿ ಮೂಲೆಯಲ್ಲಿ ಬಿಲ್ಲು ಬಾಣ ಮಾಡಿರ್ತಕ್ಕಂಥದ್ದು ಇನ್ನೂ ಕೂಡ ಆ ಐತಿಹಾಸಿಕ ಕುರು ಇದೆ. ಸದ್ಯ ನಾನು ನಳಂದಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತಕ್ಕಂಥ ಶಾಲಾ ತರಗತಿಗಳು ಇರ್ತಕ್ಕಂಥ ಸ್ಥಳದಲ್ಲಿದ್ದೇನೆ. ಅಲ್ಲಿ ಶಾಲಾ ತರಗತಿಗಳು ಜೊತೆಗೆ ಅಲ್ಲಿ ಶಿಕ್ಷಕರು ವಾಸ ಮಾಡ್ತಕ್ಕಂಥ ಕೋಣೆಗಳು ಕೂಡ ಇವೆ. ಅವು ಹೇಗಿವೆ ಅಂಥೇಳಿ ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದು ನೋಡ್ರಿ, ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಮಾಡ್ತಕ್ಕಂಥ ಆವರಣ. ಇದು ಉಪನ್ಯಾಸ ಮಾಡ್ತಕ್ಕಂಥ ಸ್ಥಳ ನೋಡ್ರಿ. ಇದು ಸಂಪೂರ್ಣ ಇದೆಲ್ಲ ಉಪನ್ಯಾಸ ಮಾಡ್ತಕ್ಕಂಥ ಸ್ಥಳ. ಮೇಲ್ಗಡೆಯೂ ಕೂಡ ಉಪನ್ಯಾಸ ಮಾಡ್ತಿದ್ದೀವಿ. ಇದು ಉಪನ್ಯಾಸ ಮಾಡ್ತಕ್ಕಂಥ ಸ್ಥಳ ನೋಡಿ ವಿದ್ಯಾರ್ಥಿಗಳಿಗೆ. ಯಾವಾಗ ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಈ ನಳಂದಾ ವಿಶ್ವವಿದ್ಯಾಲಯ ಗುಪ್ತರ ವಂಶಸ್ಥ ಕುಮಾರಗುಪ್ತ ನಿರ್ಮಾಣ ಮಾಡ್ತಾರೆ. ಮೊದಲು ಈ ರೀತಿ ಉಪನ್ಯಾಸ ಮಾಡ್ತಕ್ಕಂಥ ಹಾಲ್ ಇರ್ತದೆ, ಕೋಣೆ ಇರ್ತದೆ. ಇಲ್ಲಿ ಮೇಲ್ಗಡೆ ನಿಂತು ಶಿಕ್ಷಕರು ಉಪನ್ಯಾಸ ಮಾಡ್ತಾರೆ. ನಮ್ಮ ಹ್ಯಾಂಗೆ ಡೆಸ್ಕ್ ಬೋರ್ಡ್ ಆಗಿರ್ತಾವಲ್ಲ, ಇಲ್ಲಿ ನಿಂತು ಶಿಕ್ಷಕರು ಉಪನ್ಯಾಸ ಮಾಡಿದ್ರೆ ಅಲ್ಲಿ ವಿದ್ಯಾರ್ಥಿಗಳು ಕೆಳಗೆ ಕೊಡ್ತಾರೆ.
ನಂತರ 7ನೇ ಶತಮಾನದಲ್ಲಿ ಇಲ್ಲಿ ಬದಲಾಗ್ತದೆ. ಇದು ಎಲ್ಲವೂ ಕೂಡ ವಿದ್ಯಾರ್ಥಿಗಳು ಕೂಡ್ತಾರೆ. ಇದು ಇಲ್ಲಿ ನಿಂತು ಇಲ್ಲಿ ಶಿಕ್ಷಕರು ನಿಂತು ಉಪನ್ಯಾಸ ಮಾಡ್ತಾರೆ. ನಂತರ ಬದಲಾಗಿ ಮೇಲೆ ಶಿಕ್ಷಕರು ಉಪನ್ಯಾಸ ಮಾಡ್ತಕ್ಕಂಥದ್ದು, ಮೇಲ್ಗಡೆ ವಿದ್ಯಾರ್ಥಿಗಳು ಕೂಡ್ತಕ್ಕಂಥದ್ದು. ಇದು ಪೂರ್ತಿ ಪಾಠ ಮಾಡ್ತಕ್ಕಂಥ ಆವರಣ ನೋಡಿ. ವಿದ್ಯಾರ್ಥಿಗಳು ಬಾವಿ ನೋಡ್ತಾ ಇದ್ದಾರೆ ನೋಡಿ. ಈ ನಳಂದ ವಿಶ್ವವಿದ್ಯಾಲಯ 10 ಕಿಲೋಮೀಟ್ರ್ ಉದ್ದ ಮತ್ತು 5 ಕಿಲೋಮೀಟ್ರ್ ಅಡ್ಡ ಇತ್ತು. ಅಷ್ಟು ದೊಡ್ಡದಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ನೋಡಿ. ಈ ವಿಶ್ವವಿದ್ಯಾಲಯದಲ್ಲಿ ಎಲ್ಲವೂ ಕೂಡ ಭಾಗ ಮಾಡಿರ್ತಕ್ಕಂಥ, ಒಂದು ಕಡೆ ವಿದ್ಯಾರ್ಥಿಗಳಿಗೆ ವಸತಿ, ಒಂದು ಕಡೆಗೆ ಶಿಕ್ಷಕರಿಗೆ ವಸತಿ, ಒಂದು ಕಡೆಗೆ ಧ್ಯಾನ ಮಾಡ್ತಕ್ಕಂಥದ್ದು, ಇನ್ನೊಂದು ಕಡೆ ದೇವಸ್ಥಾನದ ಸಂಪೂರ್ಣ ಭಾಗಗಳ ಕಡೆಗೆ, ಹೀಗೆ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡಗಳು ಇಲ್ಲಿ ಅವು ನೋಡ್ರಿ. ಈಗ ನಾನು ಹಿಂದೆ ನೋಡ್ತಕ್ಕಂಥದ್ದು ಇದು ದೇವಸ್ಥಾನದ ಭಾಗ, ಅಂದರೆ ಭಗವಾನ್ ಬುದ್ಧವರ ಮೂರ್ತಿ ಇರ್ತಕ್ಕಂಥದ್ದು, ಭಗವಾನ್ ಬುದ್ಧವರ ದೇವಸ್ಥಾನ ಇರ್ತಕ್ಕಂಥ ಸ್ಥಳ ನೋಡ್ರಿ. ನಾನು ಹಿಂದುಗಡೆ ಕಾಣಿಸ್ತಕ್ಕಂಥದ್ದು ಸಂಪೂರ್ಣ ದೇವಸ್ಥಾನ, ತಥಾಗತ ಭಗವಾನ್ ಬುದ್ಧ ಇರ್ತಕ್ಕಂಥ ದೇವಸ್ಥಾನ, ಅವ್ರ ಮೂರ್ತಿ ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ, ಜೊತೆಗೆ ಸಣ್ಣ ಸಣ್ಣ ಸ್ತೂಪಗಳು ಇಲ್ಲಿ ಇವೆ ನೋಡಿ. ಇವೆಲ್ಲ ತಥಾಗತ ಗೌತಮ್ ಬುದ್ಧವರ ಮೂರ್ತಿ ಇರ್ತಕ್ಕಂಥ ದೇವಸ್ಥಾನಗಳು ನೋಡಿ. ಇದು ನಳಂದ ವಿಶ್ವವಿದ್ಯಾಲಯದ ಮಧ್ಯಭಾಗದಲ್ಲಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ದೇವಸ್ಥಾನ ನೋಡಿ. ಎಷ್ಟು ಅಂದವಾಗಿರ್ತಕ್ಕಂಥ ಕಟ್ಟಡ ನೋಡ್ರಿ. ಕುಮಾರಗುಪ್ತ ಅರಸ 5ನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಉತ್ಖನನ ಸಮಯದಲ್ಲಿ ಇದು ಸಿಕ್ಕಿರ್ತಕ್ಕಂಥ ನೋಡ್ರಿ. ಉತ್ಖನನ ಸಮಯದಲ್ಲಿ ಇವೆಲ್ಲ ಅವಶೇಷಗಳು ಸಿಕ್ಕಿರ್ತಕ್ಕಂಥದ್ದು. ತಮ್ಮ ಪ್ರೇಮ ಸಂಕೇತದ ಹೆಸರುಗಳನ್ನು ಕೂಡ ಬೌದ್ಧ ಮಂದಿರದ ಮೇಲೆ ಬರೆದಿರೋ ನೋಡ್ರಿ. ಕಾನಂದಾರಿ ಕೆಲಸ ಮಾಡಿ ನೋಡ್ರಿ. ಉಳಿಸ್ಲಿಕ್ಕೆ ಸರ್ಕಾರ ಬಡ್ದಾಳಕತ್ತದ, ಇವರೆಲ್ಲ ಬರೆದು ಹಾಳು ಮಾಡತ್ತಾರ ನೋಡ್ರಿ. ಎಷ್ಟು ಮಜಬೂತವನ್ರಿ. 1600 ವರ್ಷಗಳ ಹಿಂದಿನ ಇಟ್ಟಿಗೆಗಳು ನೋಡಿ.
ಚಿಕ್ಕ ಚಿಕ್ಕ ಸ್ತೂಪಗಳು ನೋಡೋದಲ್ಲ, ಚಿಕ್ಕ ಚಿಕ್ಕ ಸ್ತೂಪಗಳು. ಅಲ್ಲಿ ಅದು ದೊಡ್ಡದಾಗಿರ್ತಕ್ಕಂಥದ್ದು ಮೇಲ್ಗಡೆ ತಗಡ ಹಾಕ್ಯಾರ ನೋಡಿ, ಅದು ತಥಾಗತ ಗೌತಮ್ ಬುದ್ಧವರ ಮೂರ್ತಿ ಇರ್ತಕ್ಕಂಥ ಸ್ಥಳ. ಪೂರ್ತಿ ಇದು ದೇವಸ್ಥಾನದ ಆವರಣ. ಇಲ್ಲಿ ಸಂಪೂರ್ಣ ಎಲ್ಲವೂ ಕೂಡ ದೇವಸ್ಥಾನ. ತಥಾಗತ ಗೌತಮ್ ಬುದ್ಧವರ ಮೂರ್ತಿಗಳಿರ್ತಕ್ಕಂಥ ಸ್ಥಳ ಅಂದರೆ ಇದು ದೊಡ್ಡದಾಗಿರ್ತಕ್ಕಂಥ ಇನ್ನೊಂದು ದೇವಸ್ಥಾನ. ಎಲ್ಲ ಹಳೆಯದು, ಇದು 1600 ವರ್ಷಗಳ ಕಾಲದ್ದು. ये लॉकर आता है, यहाँ हम लोग आए थे फोटो खिंचवाए थे, जब बैठ के हमेशा लॉकर ही नहीं। ಬುದ್ಧ ಉಪದೇಶ ನೀಡಿರ್ತಕ್ಕಂಥ ಸ್ಥಳ ಇದು. ಒಂದು ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ವಿಶ್ವವಿದ್ಯಾಲಯ ಆಗಿರ್ತದೆ. ಹೀಗಾಗಿ ಇಲ್ಲಿ ಪ್ರತಿಯೊಂದು ಕಡೆ ನೋಡಿದ್ರೂ ಕೂಡ ತಥಾಗತ ಗೌತಮ್ ಬುದ್ಧವರ ದೇವಸ್ಥಾನಗಳು ಕಾಣ್ತವೆ, ಮೂರ್ತಿ ಕಾಣ್ತವೆ. ಈಗ ಅವಶೇಷಗಳಲ್ಲಿ ಸಿಕ್ಕಿರ್ತಕ್ಕಂಥ ಮೂರ್ತಿಗಳಲ್ಲಿ 12 ಮೂರ್ತಿಗಳು ಸಿಕ್ಕವ. ಇದು ತಥಾಗತ ಗೌತಮ್ ಬುದ್ಧವರು, ಇದು ತಥಾಗತ ಗೌತಮ್ ಬುದ್ಧವರ 12ನೇ ದೇವಸ್ಥಾನ. ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದೇವಸ್ಥಾನ ನೋಡ್ರಿ. ಇದು ನಳಂದ ವಿಶ್ವವಿದ್ಯಾಲಯದಲ್ಲಿ ಅವಶೇಷಗಳಲ್ಲಿ ಸಿಕ್ಕಿರ್ತಕ್ಕಂಥ 12 ದೇವಸ್ಥಾನಗಳಲ್ಲಿ ಅದು 12 ತಥಾಗತ ಗೌತಮ್ ಬುದ್ಧವರ ಮೂರ್ತಿ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಇದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ದೇವಸ್ಥಾನ ನೋಡ್ರಿ. ಇದ್ರ ಒಳಗಡೆ ತಥಾಗತ ಗೌತಮ್ ಬುದ್ಧವರ ಮೂರ್ತಿ ಇತ್ತು. ತಥಾಗತ ಗೌತಮ್ ಬುದ್ಧವರ ಮೂರ್ತಿ ಇತ್ತು ನೋಡ್ರಿ. ಆದರೆ ಇಷ್ಟೇ ಅವಶೇಷಗಳು ಮಾತ್ರ ಸಿಕ್ಕವು, ಮೂರ್ತಿ ಸಿಕ್ಕಿಲ್ಲ. ಇದು ಈ ದೇವಸ್ಥಾನದಲ್ಲಿ ಮಾತ್ರ ತಥಾಗತ ಗೌತಮ್ ಬುದ್ಧವರ 3 ಭಂಗಿಗಳು, 3 ಧ್ಯಾನಾಸ್ಥರಾಗಿರ್ತಕ್ಕಂಥ ಒಂದು ಮೂರ್ತಿಯ ಚಿತ್ರಣ ಅವಶೇಷ ಕಾಣ್ತಂದ್ರೆ ಅದು ಅವಶೇಷ ಮಾತ್ರ 3 ಭಂಗಿಯ ಧ್ಯಾನದಲ್ಲಿ ತಥಾಗತ ಗೌತಮ್ ಬುದ್ಧವರು ಕುಳಿತಿರ್ತಕ್ಕಂಥ ದೃಶ್ಯ ಇರುವ ಉಳಿದಿರ್ತಕ್ಕಂಥ ಅವಶೇಷ ಇದು. ಇಲ್ಲಿ ಒಂದು ಮೂರ್ತಿ ಇತ್ತು, ಆ ದೊಡ್ಡದಾಗಿರ್ತಕ್ಕಂಥ ಮೂರ್ತಿ ಅವಶೇಷ ಆಗಿದೆ, ಸಿಕ್ಕಿಲ್ಲ. ಆದರೆ ಈ ವಸ್ತುಗಳು ಮಾತ್ರ ಇಲ್ಲಿ ಸಿಕ್ಕ್ಯವ. ಇಲ್ಲಿ ತಥಾಗತ ಗೌತಮ್ ಬುದ್ಧವರ ದೊಡ್ಡ ಮೂರ್ತಿ ಇತ್ತು, ಅದರ ಕೆಳಗಡೆ ಈ 3 ಧ್ಯಾನ ಭಂಗಿಯಲ್ಲಿ ಕುಳಿತಿರ್ತಕ್ಕಂಥ ಭಾವಚಿತ್ರಗಳು ಇದ್ದು ನೋಡ್ರಿ. ಅವಶೇಷ ಅದು ಅಷ್ಟೇ, ಸಣ್ಣ ದೇವಸ್ಥಾನದಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷ. ಇದು ತಥಾಗತ ಗೌತಮ್ ಬುದ್ಧವರ ಮೂರ್ತಿ ಇರ್ತಕ್ಕಂಥ ಸ್ಥಳ ನೋಡ್ರಿ. ಇಡೀ ಮಣ್ಣಿನಲ್ಲಿ ಸಂಪೂರ್ಣ ಹಾಳಾಗಿ ಹೋಗ್ಯದ. ಮೂರ್ತಿ ಕೂಡ
ಇಲ್ಲ ಒಂದು ದೇವಸ್ಥಾನದಲ್ಲಿ ಮಾತ್ರ ಮೂರ್ತಿ ಕಾಣಿಸ್ತದ ಉಳಿದಿರ್ತಕ್ಕಂಥ ದೇವಸ್ಥಾನದಲ್ಲಿ ಮೂರ್ತಿಗಳು ಕಾಣೋದಿಲ್ಲ ನೋಡ್ರಿ, ಎಲ್ಲ ಹಾಳಾಗೋಗಿರ್ತಕ್ಕಂಥ ವಿಷಯ. You are from Chennai? ಎಸ್ ಸರ್, ಕರ್ನಾಟಕ. Karnataka. Bangalore. ಬೆಂಗಳೂರು. ಆಪ್ I'm from Bihar only. ಬಿಹಾರ್. So you came here for just exploring those things. ನನ್ನ ಹಿಂದ್ಗಡೆ ನಿಮಗೆ ಕಾಣಿಸ್ತಕ್ಕಂಥದ್ದು ಗೌತಮ್ ಬುದ್ಧವರ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಸಾರಿಪುತ್ರವರ ಮಂದಿರ. ಒಬ್ಬ ಅನುಯಾಯಿ ಈ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ನನಗೆ ಹಿಂದ್ಗಡೆ ಕಾಣಿಸ್ತಕ್ಕಂಥದ್ದು ಎತ್ತರದಲ್ಲಿ ಸಾರಿಪುತ್ರರ ದೇವಸ್ಥಾನ. ಒಬ್ಬ ಅನುಯಾಯಿ ಮಾಂಕ್ ಕಟ್ಟಿಸ್ತಾರೆ. ನಂತರ ಅದನ್ನು ಬೇರೆ ಅರಸರು ಮತ್ತೆ ಡೆವಲಪ್ ಮಾಡ್ತಾರೆ. ಸಾರಿಪುತ್ರ ಇರ್ತಕ್ಕಂಥ ದೇವಸ್ಥಾನದ ಬಳಿ ತಥಾಗತ ಗೌತಮ್ ಬುದ್ಧವರ ಮೂರ್ತಿಗಳು ಕಾಣಿಸ್ತವೆ. ಚಿಕ್ಕ ಚಿಕ್ಕ ಮೂರ್ತಿಗಳಿವೆ. ಅದು ಸಾಕಷ್ಟು ದೂರದಲ್ಲಿದೆ. ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಒಳಗೆ ಹೋಗುವ ಹಾಗಿಲ್ಲ. ಅದಕ್ಕಾಗಿ ನಿಮ್ಗೆ ಇಲ್ಲಿಂದಲೇ ನಾನು ತೋರಿಸ್ತಾ ಇದ್ದೀನಿ ನೋಡ್ರಿ. ನಾನು ಹಿಂದ್ಗಡೆ ದೊಡ್ಡ ಆವರಣನೇ ಇದೆ ನೋಡಿ. वर्तमान में अगर बनता तो ये ईटा का प्रयोग कहाँ से होता है? ಇದು ತಥಾಗತ ಗೌತಮ್ ಬುದ್ಧವರ ಆಪ್ತ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂಥ ಸಾರಿಪುತ್ರವರ ದೇವಸ್ಥಾನ. ಅವರಿಗಾಗಿಯೇ ಆ ಸಾರಿಪುತ್ರರ ಅನುಯಾಯಿ ಮಾಂಕ್ ಒಬ್ಬರು ಕಟ್ಟಿಸಿರ್ತಾರೆ. ನಂತರ ಬೇರೆ ಬೇರೆ ಅರಸರು ಅದನ್ನು ಡೆವಲಪ್ಮೆಂಟ್ ಮಾಡ್ತಾರೆ ನೋಡ್ರಿ. ಇದು ನಲಂದ ವಿಶ್ವವಿದ್ಯಾಲಯದ ಒಂದು ಭಾಗದಲ್ಲಿದೆ. ಎತ್ತರವಾಗಿರ್ತಕ್ಕಂಥ ಸ್ಥಳದಲ್ಲಿ ಮೂರ್ತಿ ಕಟ್ಟಿದ್ದಾರೆ. ಎಲ್ಲವೂ ಕೂಡ ಇಟ್ಟಂಗಿಯಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇಲ್ಲಿ ಕೆಳಗೆ ನೋಡ್ಬೋದು, ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಇಲ್ಲಿ ಸಿಡಿಗಳವ. ಈ ಸಿಡಿ ಏರಿ ಹೋಗಿ ಅಲ್ಲಿಂದ ಮ್ಯಾಲ ಸಿಡಿಗಳು ಇರಬೇಕು. ಈ ರೀತಿ ಇರ್ತಕ್ಕಂಥ ದೇವಸ್ಥಾನ. ಅಲ್ಲಿ ಪಕ್ಕದಲ್ಲಿ ಬೌದ್ಧ ಸ್ತೂಪಗಳು ಕೂಡ ಇದಾವೆ. ಈ ನಲಂದ ವಿಶ್ವವಿದ್ಯಾಲಯದಲ್ಲಿ ಪಾಲಿ ಭಾಷೆಯಲ್ಲಿ ಬೋಧನೆ ಮಾಡಲಾಗ್ತಿತ್ತು. ಇಲ್ಲಿ ಬಹುತೇಕ 108ಕ್ಕೂ ಹೆಚ್ಚು ವಿಷಯಗಳ ಕುರಿತು ಇಲ್ಲಿ ಅಧ್ಯಯನ ಮಾಡಿಸಲಾಗುತ್ತಿತ್ತು ಅಂತೇಳಿ ಹೇಳಲಾಗ್ತಿದೆ ನೋಡ್ರಿ. ಇಲ್ಲಿ ತತ್ವಶಾಸ್ತ್ರ, ಅರ್ಥಶಾಸ್ತ್ರ, ಗಣಿತ, ಹೀಗೆ ಹಲವು ವಿಷಯಗಳು ಸೇರಿದಂತೆ ಹಲವು ವಿಷಯಗಳು ಇಲ್ಲಿ ಅಧ್ಯಯನ ಮಾಡಿಸಲಾಗ್ತಿತ್ತು ನೋಡ್ರಿ. ಕೆಂಪು ಮರಳು ಕಲ್ಲಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಎಲ್ಲೆಲ್ಲಿ ಹಾಳಾಗಿದೆ ಅಲ್ಲಲ್ಲಿ ಪುನರ್ ನವೀಕರಣ ಮಾಡಿರೋ. ಇಲ್ಲಿ ಅಲ್ಲಿ ನಲಂದ ವಿಶ್ವವಿದ್ಯಾಲಯದಲ್ಲಿ ಕಾವಲುಗಾರರಾಗಿ ನಿಂತಿರ್ತಾರೆ, ವಾಚ್ಮೆನ್ಗಳಾಗಿ ನಿಂತಿರ್ತಾರೆ. ಅವರೇ ಅತ್ಯಂತ ಇಂಟೆಲೆಕ್ಚುವಲ್ ಅಂದರೆ ಬುದ್ಧಿವಂತರಾಗಿರ್ತಾರಂತ. ಇನ್ನು ಅಂಥವರೇ ಅಷ್ಟು ಬುದ್ಧಿವಂತರಿದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು, ಉಪನ್ಯಾಸಕರು ಎಷ್ಟು ಬುದ್ಧಿವಂತರು ಇರ್ಬೋದು ಅಂಥೇಳಿ ನೀವೇ ಊಹೆ ಮಾಡ್ಕೋರಿ. ಈ ವಿಶ್ವವಿದ್ಯಾಲಯದಲ್ಲಿ ಆರ್ಥಿಕ ತಜ್ಞ ಮತ್ತು ಶೂನ್ಯ ಸಂಶೋಧನೆ ಮಾಡಿರ್ತಕ್ಕಂಥ ಆರ್ಯಭಟ ಇಲ್ಲಿ ಉಪನ್ಯಾಸ ನೀಡಿದ್ರು ಅಂಥೇಳಿ ಹೇಳಲಾಗ್ತಿದೆ. ಜೊತೆಗೆ ನಾಗಾರ್ಜುನ್ ಅಂತಕ್ಕಂಥ ಜ್ಞಾನಿ ಕೂಡ ಇಲ್ಲಿ ಇದ್ದರು, ಉಪನ್ಯಾಸ ನೀಡಿದ್ರು ಅಂತೇಳಿ ಹೇಳಲಾಗ್ತಿದೆ ನೋಡಿ. ನೂರಾರು ಸಂಖ್ಯೆಯಲ್ಲಿ ವಿದ್ವಾಂಸರು, ಪಂಡಿತರು ಇಲ್ಲಿ ಇದ್ದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಿದರ ಸಲುವಾಗಿ ಇವತ್ತು ಅತ್ಯಂತ ಪ್ರಖ್ಯಾತಿ ಪಡೆದಿರತಕ್ಕಂಥ ವಿಶ್ವವಿದ್ಯಾಲಯ ಇದಾಗಿದೆ. कैसे ब्रिक्स हीट होने के कारण मेल्ट हुआ है, दैट इज ओरिजिनल बर्न्ड पार्ट ऑफ दैट टाइम. कैसे जलने का कारण वो पिघल गया ईंट.
देखने मिलता है। जहाँ भी गड्ढा का पार्ट देखेंगे ना, ये 5वीं शताब्दी के लेवल को दिखाएगा। कुमारगुप्त के समय का सरफेस लेवल है इसका। अंदर का पार्ट चल रहा है, हॉस्टल में चल रहा है। ये सभी कमरा हो गया, रहने का कमरा। मैं तो पता नहीं जाओ तो दाड़ा दाड़ा ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಈ ವಿಶ್ವವಿದ್ಯಾಲಯ 12ನೇ ಶತಮಾನದಲ್ಲಿ ಅವನತಿ ಹೊಂದಿದೆ. ಬಕ್ತಿಯಾರ್ ಖಿಲ್ಜಿ ಅಂತಕ್ಕಂಥ ಮುಸ್ಲಿಂ ದೊರೆ ಈ ವಿಶ್ವವಿದ್ಯಾಲಯದ ಮೇಲೆ ದಾಳಿ ಮಾಡಿ ಸಂಪೂರ್ಣ ನಾಶ ಮಾಡ್ತಾನೆ. ಇಲ್ಲಿರ್ತಕ್ಕಂಥ ಕೆಲವು ಸನ್ಯಾಸಿಗಳನ್ನು ಮತ್ತು ಬೌದ್ಧ ಭಿಕ್ಕುಗಳನ್ನು ಕೊಲ್ತಾನ ಅಂಥೇಳಿ ಹೇಳಲಾಗ್ತಿದೆ. ಇಲ್ಲಿ ಸಿಕ್ಕಿರ್ತಕ್ಕಂಥ ಲಕ್ಷಾಂತರ ಸಂಖ್ಯೆಯಲ್ಲಿ ಪುಸ್ತಕಗಳು ಮತ್ತು ವಸ್ತುಗಳು ಸುಡಲು 6 ತಿಂಗಳ ಕಾಲ ಈ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಪುಸ್ತಕ ಮತ್ತು ವಸ್ತುಗಳು ಸುಟ್ಟವಂತ ಹೇಳ್ತಾರೆ ನೋಡ್ರಿ. ಅಷ್ಟು ಒಂದು ಬಿಭತ್ಸ ರೀತಿಯಲ್ಲಿ ಬಕ್ತಿಯಾರ್ ಖಿಲ್ಜಿ ಇಲ್ಲಿರ್ತಕ್ಕಂಥ ವಸ್ತುಗಳು ಮತ್ತು ಪುಸ್ತಕಗಳನ್ನು ಸುಟ್ಟು ಹಾಕ್ತಾನೆ. ನಳಂದ ವಿಶ್ವವಿದ್ಯಾಲಯದಲ್ಲೂ ಕೂಡ ಆಹಾರ ಧಾನ್ಯಗಳಿರತಕ್ಕಂಥ ಸ್ಟೋರ್ ರೂಮ್ ಇತ್ತು. ಯಾಕೆಂದರೆ ಇಲ್ಲಿ ಅವಶೇಷ ಆಗಿರ್ತಕ್ಕಂಥ ಸ್ಟೋರ್ ರೂಮಲ್ಲಿ ಕೆಲವು ವಸ್ತುಗಳನ್ನು ಸಿಕ್ಕವ, ಹೀಗಾಗಿ ಅದು ಸ್ಟೋರ್ ರೂಮ್ ಅಂತೇಳಿ ಹೇಳಲಾಗ್ತದೆ. ಈ ಸ್ಟೋರ್ ರೂಮು ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಸ್ಟೋರ್ ರೂಮ್ ನೋಡಿ. ಅಧ್ಯಯನ ಕೊನೆಯ ಪಕ್ಕದಲ್ಲಿರ್ತಕ್ಕಂಥ ಶೋರೂಮು. ಈ ಶೋರೂಮು ಇದು ಚಿಕ್ಕದಾಗಿರ್ತಕ್ಕಂಥ ಸ್ಟೋರ್ ರೂಮ್ ಕಾಣ್ತದೆ, ಆದರೆ ತುಂಬ ದೊಡ್ಡದಾಗಿರ್ತಕ್ಕಂಥ ಸ್ಟೋರ್ ರೂಮ್ ಇತ್ತು. ಈಗ ಉಳಿದಿರ್ತಕ್ಕಂಥ ಅವಶೇಷ, ಇದು ಸಿಕ್ಕಿರ್ತಕ್ಕಂಥ ಅವಶೇಷಗಳಲ್ಲಿ ಇದು ಸ್ಟೋರ್ ರೂಮ್ ನೋಡಿ. ಏಕೆಂದರೆ ಇಲ್ಲಿ ಕೆಲವು ದವಸ ಧಾನ್ಯಗಳು ಸಿಕ್ಕವ, ಹೀಗಾಗಿ ಇದೇ ಸ್ಟೋರ್ ರೂಮ್ ಇತ್ತು ಅಂತೇಳಿ ಹೇಳಲಾಗ್ತಿದೆ ನೋಡಿ. ಅಳಿದುಳಿದು ಹೋಗಿರ್ತಕ್ಕಂಥ ಅವಶೇಷಗಳನ್ನು ಇಲ್ಲಿ ಪ್ರಾಚ್ಯ ವಸ್ತು ಇಲಾಖೆ ಸಂಗ್ರಹ ಮಾಡಿದೆ. 2016ರಲ್ಲಿ ಈ ನಲಂದ ವಿಶ್ವವಿದ್ಯಾಲಯವನ್ನು ಯುನೆಸ್ಕೋ ಪರಂಪರೆ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಈಗೆಲ್ಲವೂ ಕೂಡ ಇದರ ಉಸ್ತುವಾರಿ ಪ್ರಾಚ್ಯ ವಸ್ತು ಇಲಾಖೆ ನೋಡಿಕೊಳ್ತಿದೆ ನೋಡಿ.